ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ, ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಇದು ಸುಮಾರು 3-4 ವರ್ಷದಿಂದ ನಡೀತಾ ಇರೋದು. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರು. ತಿಂಗಳಿಗೆ ರೆಫರ್ ಮಾಡೋ ಮೂಲಕ 80,000 80,000 ರೂಪಾಯಿವರೆಗೂ ಇದೆ. ಓಕೆ. ಬೇಕಾದ್ರೆ ನಂದು ಇದು ಯೂಟ್ಯೂಬ್ ಲೈಫ್ ಟೈಮ್ ಅರ್ನಿಂಗ್ ತೋರಿಸ್ತೀನಿ. 3 ಲಕ್ಷ ರೂಪಾಯಿ ಮೇಲೇನೆ ಬಂದಿದೆ. ನಾವೇ ಹ್ಯಾಪಿ. ಹಾಂ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಓಕೆ, ಇವಾಗ 8Kದಲ್ಲಿ ಹಾಕಬೇಕು ಅಂದರೆ ಯಾಕೆ 8Kದಲ್ಲಿ ಮಾಡಬೇಕು? ಅಂದರೆ ಅಷ್ಟು ಕ್ವಾಲಿಟಿ ಕೊಡಬೇಕು ಅಂತನಾ ಹೆಂಗೆ? ಕ್ವಾಲಿಟಿ ಕೊಡಬೇಕು ಅಂದರೆ ಇದರಲ್ಲಿ ಕ್ವಾಲಿಟಿ ಕೊಡೋವಂಥದ್ದು ಏನಿಲ್ಲ. ಆಲ್ಮೋಸ್ಟ್ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಓಕೆ. ಬಟ್ ಏನಂದರೆ ಮೊನ್ನೆ ಒಂದು ರೀಲ್ ನೋಡಿದೆ. ಇಂಡಿಯಾದ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನೆಲ್ಲ ಸೇರಿಸಿ ಎಲ್ಲ ಟೆಕ್ ಯೂಟ್ಯೂಬರ್ಸು, ಹಾಂ ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬರ್ಸ್ನೇ ಹಾಕ್ಬಿಟ್ಟು ಇವ್ರ ಚಾನಲಲ್ಲೆಲ್ಲ ಬರೀ 4K ವಿಡಿಯೋಸ್ ಇದೆ ಅಂದ್ಬಿಟ್ಟು ತಮಿಳಲ್ಲಿ ವಿಲೇಜ್ ಕುಕಿಂಗ್ ಚಾನಲ್ ಇದೆ, ಹಾಂ ಹೌದು. ಅವ್ರು 8Kಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆ. ಸೊ ಇವ್ರನ್ನೆಲ್ಲ ಬೀಟ್ ಮಾಡಿ ಅವ್ರು 8Kಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಬರೀ ಟೆಕ್ ಕಮ್ಯುನಿಟಿನ ಟಾರ್ಗೆಟ್ ಮಾಡಿ ಹಾಕ್ದಂಗೆ ಕಾಣಿಸ್ತಿತ್ತು ನನಗದು. ಯಾಕಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬರೀ ಟೆಕ್ ಅವ್ರದ್ದೇ ಹಾಕಿದ್ರು. ಸೊ ಟೆಕ್ಕಲ್ಲಿ ನಮ್ಮದೇ ಫಸ್ಟ್ ಕನ್ನಡದಲ್ಲೇ 8K ವಿಡಿಯೋ ಆಗಲಿ ಅಂತ ನಾನು ಚಾಲೆಂಜಿಂಗ್ ಆಗಿ ಮಾಡಿಸಿದ್ದು. ಓಕೆ. ನಾವು ಅದನ್ನು 3 ದಿನ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಿ ಮಾಡಿದ್ದು. ಸೊ ಫೈನಲ್ ಆಗಿ ಆಗಿದೆ ಅದು. ಇನ್ಮೇಲೆ 8Kನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಇದೆ. 8Kಲ್ಲಿ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಬಟ್ ಅಂದರೆ ನಾವು 8Kಲ್ಲಿ ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಷ್ಟೇ ನಾನು ಅದು ಮಾಡಿದ್ದು. 8Kಲ್ಲಿ ಕಂಟಿನ್ಯೂಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಲೈಕ್ ನಿಮ್ಮ ಓವರಾಲ್ ಆಗಿ ಹೇಳ್ಬೇಕಂದ್ರೆ ವರ್ಲ್ಡ್ಸ್ ನಂಬರ್ 1 ಚಾನಲ್ ಮಿಸ್ಟರ್ ಬೀಸ್ಟ್. ಮಿಸ್ಟರ್ ಬೀಸ್ಟ್ ಅವರು ಕೂಡ ಇವಾಗ್ಲೂ ಫುಲ್ HD ವಿಡಿಯೋ ಹಾಕ್ತಾ ಇರೋದು. ಆ್ಯಕ್ಚುಲಿ ನಾವು 4Kಲ್ಲಿ ಹಾಕ್ತಾ ಇರೋದೇ ತಪ್ಪು ಆ ಲೆಕ್ಕದಲ್ಲಿ ನೋಡಿದ್ರೆ. ಸೊ ಅವ್ರದ್ದು ಎಂಟರ್ಟೈನ್ಮೆಂಟ್ ಚಾನಲ್ಲು, ನಮ್ಮದು ಟೆಕ್ ಸಣ್ಣ ಪುಟ್ಟ ಟೆಕ್ಸ್ಟ್ ಎಲ್ಲ ಇರುತ್ತೆ. ಓಕೆ. ಅದು ನೀಟಾಗಿ ತೋರಿಸ್ಬೇಕಂದ್ರೆ 4K ಅನಿವಾರ್ಯ. ಆದ್ದರಿಂದ ಓಕೆ. ಇವಾಗ ನೀವು ಗ್ಯಾಜೆಟ್ಗಳ ಬಗ್ಗೆ ತಿಳಿಸ್ಕೊಡ್ತೀರಾ, ಅದೇ ರೀತಿ ಮತ್ತೆ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನಾನು ಇವಾಗ ಅದೇ ಗ್ಯಾಜೆಟ್ಸು ಮತ್ತು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಓಕೆ. ಅಷ್ಟೇ. ಕೆಲವೊಂದು ಮೇಲ್ಸ್ಗಳು ಅಥವಾ ಬರ್ತಾ ಇರ್ಬೋದಲ್ಲ, ಈಗ ಅದು ಗ್ಯಾಂಬ್ಲಿಂಗ್ ಗೇಮ್ಗಳ ಬಗ್ಗೆ ಬರ್ತಾ ಇರ್ಬೋದು. ಹೌದು, ನಂಗೆ ಸುಮಾರು ಬರುತ್ತೆ. ಓಕೆ. ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಚೆಕ್ ಮಾಡೋದೇ ಕಮ್ಮಿ. ಹಾಂ. ನಾನು ಪ್ರಾಪರಾಗಿ ಹೇಳ್ಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬರೋಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಕ್ಕೆ ಬರೋಲ್ಲ. ಓಕೆ. ನನಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಝೀರೋ ನಾಲೆಡ್ಜು. ಓಕೆ. ಬಟ್ ನಾನೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ನನಗೆ ಗೊತ್ತಿರೋದು. ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ನನ್ನ ತಮ್ಮ. ನಾನು ಇವಾಗ ಲಾಸ್ಟ್ 1 ಮಂತಿಂದ ನೋಡ್ಕೊತಾ ಇದ್ದೀನಿ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡಬೇಕು, ಟೈಟಲ್ ಹೆಂಗೆ ಹಾಕಬೇಕು, ಟ್ಯಾಗ್ಸ್ ಹೆಂಗೆ ಹಾಕಬೇಕು, ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು, ಅದು ಇವಾಗ ನಾನು ನೋಡ್ಕೊತಾ ಇದ್ದೀನಿ. ಈಗ ಇನ್ಫಾರ್ಮೇಷನ್ ಕೊಡ್ತೀರಲ್ಲ ನೀವು, ಅಂದರೆ ಟೆಕ್ ಬಗ್ಗೆ ಆಯಿತು, ಅದನ್ನೆಲ್ಲ ಹೆಂಗೆ ಸರ್ಚ್ ಮಾಡ್ತೀರಾ, ಹೆಂಗೆ? ಜಸ್ಟ್ ನಾರ್ಮಲ್ ನಮ್ಮ ಲೈಫಲ್ಲಿ ನಮಗೆ ಬರೋ ಕಾಮನ್ ಪ್ರಾಬ್ಲಮ್ಸ್ ಅವೆಲ್ಲ ನಾನು ಅಲ್ಲಿ ಹೇಳಿರೋದು. ಏನಾದರೂ ಕೇಳ್ತಿರ್ತಾರೆ, ಇವಾಗ ನಾವು ಕೆಲಸ ಮಾಡಬೇಕಾದ್ರೆ ಇರಿಟೇಟ್ ಆಗುತ್ತೆ, ಫೋನ್ ಸೈಲೆಂಟ್ ಮಾಡೋದು, ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದೆ ಮೆಸೇಜ್ ಮಾಡೋದು, ಆ ಥರ ನಮ್ಮ ಹುಡುಗರು ಅದೇ ಇದು ಕೇಳ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹೋದ್ರೇ ನನಗೆ ಅಲ್ಲೇ ಸಿಗುತ್ತೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು. ಅದನ್ನು ಜಸ್ಟ್ ನಾವು ಸರ್ಚ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಗೂಗಲಲ್ಲಿ ಇಲ್ಲಾಂದರೆ ಬೇರೆ ವೆಬ್ಸೈಟ್ಸ್ ಇದ್ದಾವೆ ಕೆಲವೊಂದು. ಸೊ ಆ ವೆಬ್ಸೈಟ್ಸಲ್ಲೆಲ್ಲ ನಮಗೆ ಟೆಕ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಾಂದರೆ ಕೆಲವೊಂದು ಸೆಟ್ಟಿಂಗ್ಸು ಅಫಿಷಿಯಲ್ ಆಗಿ ವಾಟ್ಸಪ್ ಸೆಟ್ಟಿಂಗ್ಸು, ಹಿಡನ್ ಸೆಟ್ಟಿಂಗ್ಸ್ ಎಲ್ಲ ಅಫಿಷಿಯಲ್ ವಾಟ್ಸಪ್ಪಲ್ಲೇ ಸಿಗ್ತವೆ. ಸೊ ಅದನ್ನು ನಾವು ನಮ್ಮ ಜನಕ್ಕೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಏನು ಸೆಟ್ಟಿಂಗ್ಸ್ ಇದೆ ಅದನ್ನ ತೋರಿಸ್ಕೊಡೋದು ಅಷ್ಟೇ. ಈ ಥರ ವರ್ಕ್ ಆಗಿ ಈ ಥರ ಇದೆ ನೋಡಿ ಅಂತ. ಈಗ ಗುಂಡ ಮತ್ತು ನಿಮ್ಮ ನಡುವೆ ಕನ್ವರ್ಸೇಷನ್ ನಡೀತಲ್ಲ, ಅದು ಹೇಗೆ ಪ್ಲ್ಯಾನ್ ಮಾಡಿದ್ರಿ? ಅದು ಟೆಕ್ ಚಾನಲ್ ಅಂತ ಮಾಡಿಬಿಟ್ವಿ. ಟೆಕ್ಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಓಕೆ. ಸೊ ಏನು ಮಾಡೋಣ ಅಂದ್ಬಿಟ್ಟು ಫಸ್ಟು ನಮ್ಮ ಸಿಸ್ಟರ್ನ ಕರೆದು ಒಂದು ವಿಡಿಯೋ ಮಾಡಿದೆ. ಈ ಥರ ವಾಟ್ಸಪ್ ಬ್ಲರ್ ಮಾಡ್ಕೊಳ್ಳೋದು ಹೆಂಗೆ, ಪರ್ಸ್ನಲಾಗಿ ನಾವು ಯಾರಿಗೆ ಮೆಸೇಜ್ ಮಾಡ್ತಿತ್ತು ಅದೊಂದು ಬಿಟ್ಟು ಬೇರೆದೆಲ್ಲ ಬ್ಲರ್ ಆಗೋ ರೀತಿ ಹೆಂಗೆ ಅಂತ ಒಂದು ಮಾಡಿದೆ. ನನಗದು ಸರಿ ಬರಲಿಲ್ಲ. ಸುಮಾರು ಒಂದು 2-3 ತಿಂಗಳು ಗ್ಯಾಪ್ ಬಿಟ್ಟು ಆಮೇಲೆ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು. ಯೂನಿಕ್ಕಾಗಿರಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ಹೊಸ ಚಾನಲ್ ಅಂದರೆ ಯೂನಿಕ್ನೆಸ್ ಇರಲೇಬೇಕು. ಅದನ್ನು ಯೋಚನೆ ಮಾಡಿನೇ ಯೂನಿಕ್ಕಾಗಿ ಏನು ಮಾಡ್ಬೋದು ಅಂತ ಒಂದು ಚಿಕ್ಕ ಮಗು ಕ್ಯಾರೆಕ್ಟರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಯಾರು ಪ್ಲ್ಯಾನ್ ಇದು, ನಿಮ್ದ ನಿಮ್ಮ ತಮ್ಮಂದ? ನಂದೇ ಅದು ಪ್ಲ್ಯಾನ್ ಎಲ್ಲ. ಸಕ್ಸಸ್ ಆಯ್ತಲ್ಲ? ಸಕ್ಸಸ್ ಆಯಿತು. ಹೇಗೆ ರೆಸ್ಪಾನ್ಸ್ ಎಲ್ಲ ಹೆಂಗೆ ಸಿಕ್ತು? ರೆಸ್ಪಾನ್ಸ್ ಅನ್ನೋದಕ್ಕಿಂತ ಇನ್ಫಾರ್ಮೇಷನ್ ಪಾಸ್ ಮಾಡೋದಕ್ಕೆ ನನಗೆ ಖುಷಿ ಆಯಿತು, ಇಷ್ಟು ಜನಕ್ಕೆ ಹೆಲ್ಪ್ ಆಯ್ತಲ್ಲ ಅಂತ. ಅಂದರೆ ಅವರು ಕ್ವಶನ್ ಕೇಳೋ ಥರ ನೀವು ಅದಕ್ಕೆ ರಿಪ್ಲೈ ಕೊಡೋ ಥರ. ಅಂದರೆ ಯಾರೋ ಒಬ್ರು ನೋಡ್ತಾ ಇದಾರೆ ಅದಕ್ಕೆ ವ್ಯೂವರ್ಸು, ಅವ್ರಿಗೂ ಡೌಟ್ ಇರುತ್ತೆ ನಾನು ಇದನ್ನ ಯಾರು ಕೇಳಬೇಕಲ್ಲ ಅಂತ, ಅದ್ರ ಮುಖಾಂತರ ನೀವು ರಿಪ್ಲೈ ಕೊಟ್ಟಂಗೆ ಆಯಿತು ಅಂತ. ಹೌದು. ಓಕೆ.
ಇವಾಗ ಇನ್ನೊಂದ್ರ ಬಗ್ಗೆ, ಇವಾಗ ಇದು ಮೇನ್ ಮ್ಯಾಟರು. ಹ್ಮ್ ಇವಾಗ ಲಾಸ್ಟಲ್ಲಿ ನೀವು ಒಂದು ವಿಡಿಯೋನ ಹಾಕ್ತೀರಾ, ಅದಕ್ಕೆ ತುಂಬ ಬ್ಯಾಡ್ ಕಮೆಂಟ್ಗಳು ಕೂಡ ಬಂದಿದ್ದಾವೆ. ಯಾವ್ದಿರ್ಬೋದು ಹೇಳಿ? ರೀಸೆಂಟಾಗಿ ಹಾಕಿರೋದು ರೀಸೆಂಟ್ ಆಗಲ್ಲ, ಒಂದು 6 ತಿಂಗಳಾಯ್ತು ಅನ್ಕೋತೀನಿ. ಅದು ಬಂದ್ಬಿಟ್ಟು ನ್ಯಾವಿ ಆ್ಯಪ್ದು ಐ ಥಿಂಕ್. ಓಕೆ, ಅದು ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡೇ ಇದ್ದೆ. ಓಕೆ. ಜನವರಿಯಲ್ಲಿ ನಾವು ಒಂದು ಮೀಟಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಮೀಟಪ್ ಲೊಕೇಶನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ನಾವು ಮೀಟಪ್ ಕ್ಯಾನ್ಸಲ್ ಮಾಡಿ ಬಂದುಬಿಟ್ವಿ ನಾವು. ಸೊ ಅದಾದಮೇಲೆ ನಮಗೆ ಏನು ಅನ್ನಿಸ್ತು ಅಂದರೆ ಲಾಸ್ಟ್ ಐ ಥಿಂಕ್ 1 ಇಯರಿಂದ ವಿಡಿಯೋಸ್ ಮಾಡ್ತಿದ್ವಿ. 1 ಇಯರಿಂದ ₹1 ಅರ್ನಿಂಗ್ ಇರಲಿಲ್ಲ. ನಾನು ಸುಮಾರು ದುಡ್ಡು ಕೂಡ ಖರ್ಚು ಮಾಡಿದ್ದೆ. ಇದು ನ್ಯಾವೆ ಆ್ಯಪದ್ದು ಬಂದು ಫಸ್ಟು ಸ್ಟಾರ್ಟ್ ಮಾಡಿದ್ದು ಅನು ಅಕ್ಕ ಅವರು ಬಾಮೈದ ಶ್ರೀಕಾಂತ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ನಾನು ವಿಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಟಿದ್ದೆ. ಸೊ ಇದರಿಂದ ಜನಕ್ಕೂ ಹೆಲ್ಪ್ ಆಗ್ಬೋದು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದು ಏನಾಯಿತು ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟೆ, ನಂಬಲಿಲ್ಲ. ಸೆಕೆಂಡ್ ವಿಡಿಯೋ ಮಾಡಿದೆ, ಟ್ರಸ್ಟ್ ಮಾಡಲಿಲ್ಲ. ಥರ್ಡ್ ವಿಡಿಯೋ ಮಾಡಿದೆ, ಸೊ ಅಲ್ಲಿಗೂ ಟ್ರಸ್ಟ್ ಮಾಡಲಿಲ್ಲ. 3 ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನನಗೆ ಸುಮಾರು ಅಮೌಂಟ್ ಬಂದಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಮಾಡ್ಕೊಂಡು ಅವರು ಒಂದು ಸ್ವಲ್ಪ ಅಮೌಂಟ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಒಂದು 15-20 ಡೇಸ್ ಐ ಥಿಂಕ್ ನಾನು ಮಾಡಿರ್ಬೋದೇನೋ. ಅದು ಕಂಟಿನ್ಯೂಸ್ ಆಗಿ ಒಂದು 5-6 ವಿಡಿಯೋಸ್ ಬಂದಿದ್ದಾವೆ. ಇಲ್ಲ, ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿದ್ದೀನಿ. ಜಾಸ್ತಿ ವಿಡಿಯೋಸ್ ಏನಕ್ಕೆ ಮಾಡಿದೆ ಅಂದರೆ, ಸೊ ನನಗೆ ಅದ್ರದ್ದು ಒಂದು ಲಿಮಿಟೇಷನ್ ಇದೆಯಾ ಇದಕ್ಕೆ ಇಲ್ವಾ ಅನ್ನೋದು ನನಗೆ ಕ್ಲಾರಿಫಿಕೇಶನ್ ಆಗಬೇಕಾಗಿದೆ. ಎಲ್ಲಿವರೆಗೂ ಕೊಡ್ತಾರೆ ಅಂತ, ಎಲ್ಲಿವರೆಗೂ ದುಡ್ಡು ಬರುತ್ತೆ ಇದರಲ್ಲಿ, ಎಷ್ಟು ಮಾಡ್ಬೋದು. ನಾನು ಇದಕ್ಕೆ ಮುಂಚೆ ಬೇರೆ ಕನ್ನಡದಲ್ಲೇ ನಾನು ವಿಡಿಯೋ ಮಾಡೋದಕ್ಕೂ ಒಂದು 8-10 ತಿಂಗಳು ಮುಂಚೆ ವಿಡಿಯೋಸ್ ಮಾಡಿದವರಿದ್ರು. ಸೊ ಅವರು ಎಲ್ಲ ಎಷ್ಟು ಮಾಡಿರ್ಬೋದು ಅಂತ ನಾನು ಎಂಡ್ ಅಂತಿರುತ್ತಲ್ಲ ಯಾವುದೇ ಒಂದು ಇದಕ್ಕೂ, ಆ ಎಂಡ್ ಎಲ್ಲಿದೆ ಅಂತ ಹುಡುಕ್ಬೇಕಾಗಿತ್ತು ನಾನು. ಸೊ ಎಂಡ್ ಹುಡುಕ್ದೆ, ಎಂಡ್ ಸಿಕ್ತು. ಹೌದು ಇದು ಇಷ್ಟೇ, ಇಲ್ಲಿ ಇಷ್ಟು ಮಾಡಿದ್ರೆ ಜನಕ್ಕೆ 1 ತಿಂಗಳಿಗೆ ಹೆಂಗಿಲ್ಲ ಅಂದರೂ ₹80,000 ಈಸಿಯಾಗಿ ಮಾಡ್ಕೊಬೋದು ಅಂತ ನನಗೆ ಕನ್ಕ್ಲೂಷನ್ ಸಿಕ್ತು. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಂದರೆ ಇವಾಗ ಅವರು 80,000 ಆದಮೇಲೆ ನೆಕ್ಸ್ಟ್ ಕೊಡಲ್ವಾ ಅವರು? ನೆಕ್ಸ್ಟ್ ಕೊಡುತ್ತೆ, ನೆಕ್ಸ್ಟ್ ತಿಂಗಳಿಗೆ. ಓಕೆ, ಒಂದು ತಿಂಗಳಿಗೆ ಇರೋದು ₹80,000 ಲಿಮಿಟ್ ಇದೆ. ಓಕೆ, ಒಂದು ತಿಂಗಳಿಗೆ ರೆಫರ್ ಮಾಡೋ ಮೂಲಕ ₹80,000 ಇದೆ. ಓಕೆ, ನಿಮಗೆ ಟಾರ್ಗೆಟ್ ಅಂದರೆ ಅದೇ ಟಾರ್ಗೆಟ್ ನಿಮ್ಮದು? 80,000 ಮಾಡೋದು, ಜಾಸ್ತಿ ಮಾಡೋಕ್ಕಾಗಲ್ಲ? ಇಲ್ಲ, ನಾನು ಆ ಥರ ಮಾಡಲಿಲ್ಲ. ನಾನು ನಮ್ಮ ಜೊತೆ ಹುಡುಗರು ಇದ್ರಲ್ಲ, ನಾವು ಟೋಟಲ್ 6 ಜನ ಸೇರ್ಕೊಂಡು ಮಾಡಿದ್ವಿ. ಓಕೆ. ಸೊ ನಾವೇನು ಮಾಡಿದ್ವಿ ಅಂದರೆ, ನಮಗೆ ಒಬ್ಬರದು ಏನಾಗ್ತಿದ್ದಾರೆ ಅಂತ ಸೆಂಟ್ರಲ್ಲೇ ಸ್ಟಾಪ್ ಆಗ್ತಿತ್ತು. 2 ದಿನಕ್ಕೆ ಸ್ಟಾಪ್ ಆಗ್ತಿತ್ತು. ಅಮೌಂಟ್ ಬರೋದು ಒಂದು 40,000 45,000 ಅನ್ನೋ ಅಷ್ಟೊತ್ತಿಗೆ ಸ್ಟಾಪ್ ಆಗ್ತಿತ್ತು. ಇದಿಷ್ಟೇನಾ, ಬೇರೆ ಏನಾದರೂ ಇದೆಯಾ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಚೆಕ್ ಮಾಡೋದ್ರಲ್ಲೇ ನಮ್ಗೆ 15 ದಿನ ಟೈಮ್ ಹಿಡ್ದೋಯ್ತು. ಸೊ ನಾನು ಚೆಕ್ ಮಾಡೋ ಪರ್ಪಸ್ಗೇ ಮಾಡ್ಕೊತ ಹೋಗಿದ್ದು. ಅದು ಬಿಟ್ಟರೆ ನನಗೆ ಪ್ರಾಪರ್ ಒಂದು ಕನ್ಕ್ಲೂಷನ್ ನಮಗೆ ಗೊತ್ತಿಲ್ಲದ್ರೆ ನಾವು ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ವಿಡಿಯೋ ಬಿಟ್ಟಿರ್ತೀನಿ, ಅದರಲ್ಲಿ ಹೇಳಿದ್ದೆ. ಇಲ್ಲಿ ನಿಯರ್ ಇರೋದು ಅದು ಆಫೀಸು. ನಿಮಗೆ ಬೆಳ್ಳಂಡೂರು ಐಡಿಯಾ ಇದೆಯಾ? ಅಲ್ಲೇ ಇರೋದು ಆಫೀಸು. ನಾನು ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿಕೊಂಡು ಎಲ್ಲ ಬಂದಿದ್ದೆ. ಅಲ್ಲಿ ಒಬ್ರು ಹೇಳಿದರು, ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ, ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಇದು ಸುಮಾರು 3-4 ವರ್ಷದಿಂದ ನಡೀತಾ ಇರೋದು, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರು. ಲೈಕ್ ನಾವು 2018 ತೆಜ್ ಅಂದ್ಬಿಟ್ಟು ಒಂದು ಆ್ಯಪ್ ಇತ್ತು. ನೀವು ಇವಾಗೆಲ್ಲ ಗೂಗಲ್ ಪೇ ಅಂತ ಯೂಸ್ ಮಾಡ್ತೀರಾ. ನಾವು ಹೊಸ್ದಾಗಿ ರಿಜಿಸ್ಟರ್ ಆಗಿ ನಮ್ಮ ಫ್ರೆಂಡಿಗೆ ₹5 ಕಳಿಸಿದ್ರೆ, ನಮ್ಮ ಫ್ರೆಂಡಿಗೆ ನಾವು ₹5 ಕಳಿಸಿದ್ರೆ ನನಗೆ ₹50 ಕೊಡ್ತಿದ್ರು, ಅವ್ರಿಗೆ ₹50 ಕೊಡ್ತಿದ್ರು. ನಾನು ಆವಾಗ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ 2 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದರೆ ನನಗೆ ₹350 ಬರ್ತಿತ್ತು, ಅವನಿಗೆ ₹350 ಬರ್ತಿತ್ತು, ಜಸ್ಟ್ ₹5ಇಂದ. ಸೊ ಈ ಥರ ಸಣ್ಣ ಪುಟ್ಟವು ಇರ್ತವೆ, ಅದರಲ್ಲಿ ಇಟ್ಸ್ ಲೂಪ್ ಹೋಲ್, ನಾವು ಲೂಟ್ ಹೊಡಿಬೋದು ಅಷ್ಟೇ. ಓಕೆ, ಅಂದರೆ ನಿಮ್ಗೆ ಕೇಳಬೇಕಾದ್ರೆ ಎಷ್ಟು ನಾವಿ ಆ್ಯಪಿಂದ ನಿಮಗೆ ಬಂದಿದೆ? ರಫ್ಲಿ ಒಂದು ₹3,00,000 ಮೇಲೇ ಬಂದಿದೆ ನಾವಿ ಆ್ಯಪಿಂದ. ಅಂದರೆ ನಿಮ್ಗೆ ಅನಿಸ್ತಿಲ್ವಾ ಯಾಕೆ ಕೊಡ್ತಾ ಇದ್ದಾರೆ ಅವರು ಅಂತ? ಅದು ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಎಲ್ರಿಗೂ ಗೊತ್ತದು. ಲೈಕ್ ಇವಾಗ ಎನ್ಆರ್ಟೆಕ್ ವರ್ಡ್ ನೀವು ಚಾನಲಲ್ಲಿ ಹೋಗಿ ಪಾಪ್ಯುಲರ್ ವಿಡಿಯೋ ಅಂದ್ಬಿಟ್ಟು ಒಂದು ಕ್ಲಿಕ್ ಮಾಡಿ. ಪಾಪ್ಯುಲರ್ ವಿಡಿಯೋ 94,000 ವ್ಯೂಸ್ ಹೋಗಿದೆ. ಆ 94,000 ವ್ಯೂಸ್ ತರಿಸೋದಕ್ಕೆ ನಾನು ₹12,000 ಆ್ಯಡ್ಸೆನ್ಸಿಗೆ ಕೊಟ್ಟಿದ್ದೀನಿ. ಓಕೆ, ನನ್ನ ಕೈಯಿಂದ ದುಡ್ಡದು. ₹12,000 ಆ್ಯಡ್ಸೆನ್ಸಿಗೆ ನಾನು ಪೇ ಮಾಡಿದ್ದೀನಿ. ಬೇಕಾದ್ರೆ ನಂದು ಇದು ಯೂಟ್ಯೂಬು ಲೈಫ್ ಟೈಮ್ ಅರ್ನಿಂಗ್ ತೋರಿಸ್ತೀನಿ. ಓಕೆ, ಲೈಫ್ ಟೈಮ್ ಅರ್ನಿಂಗ್ ನೀವು ಯಾರು ಗೆಸ್ ಮಾಡಿರಲ್ಲ, ₹10,000 ಮೇಲೆ ಬಂದಿಲ್ಲ ಯೂಟ್ಯೂಬ್ ಅರ್ನಿಂಗ್. ಇನ್ಸ್ಟಾಗ್ರಾಮ್ ಅರ್ನಿಂಗ್ ಅಂದರೆ ನಾನು ಎಂಟೈರ್ ಈ ಟೆಕ್ಕಲ್ಲಿ ಸ್ವಲ್ಪ ನಾನು ದುಡ್ದಿದ್ದು ಅಂದರೆ
ನಾವೇ ಆ್ಯಪಿಂದಾನೆ. ಆ ದುಡ್ಡನ್ನ ನಾನು ಪರ್ಸ್ನಲ್ಗೆ ಏನಕ್ಕೂ ಯೂಸ್ ಮಾಡ್ಕೊಂಡಿಲ್ಲ. ನಿಮ್ಮ ಹಿಂದೆನೇ 2.5 ಲಕ್ಷ ರೂಪಾಯಿ ಲ್ಯಾಪ್ಟಾಪ್ ಇದೆ. ಓಕೆ. ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ ಒಂದು EMI ಕ್ಯಾಮ್ರಾ ತೊಗೊಂಡೆ. ಅದರದ್ದು EMI ಕಟ್ತಾನೆ ಇದ್ದೀನಿ. ಓಕೆ. ಸರ್ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ಏನು ಯೂಸ್ ಮಾಡ್ತಿದ್ದೆ ಅದೇ ಫೋನೇ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪರ್ಸ್ನಲ್ಗೇನು ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಆ ದುಡ್ಡನ್ನ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.